ನಮಸ್ಕಾರ. ಬಿಗ್ ಬಾಸ್ ಯಾರೆಲ್ಲ ನೋಡ್ತಿದ್ರಿ ಅವರು ಡಾಕ್ ಸತೀಶ್ ಅವರು ಪರಿಚಯ ಇದ್ದೇ ಇರುತ್ತೆ. ಡಾಕ್ ಸತೀಶ್ ಅವ್ರು ಯಾರಿಗೆ ತಾನೇ ಗೊತ್ತಿಲ್ಲ. ಅವರು ಮಾತುಗಳ ಮುಖಾಂತರನೇ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆದಂಥವ್ರು. ಅವರು ಡಾಕ್ ಸತೀಶ್ ಕಾಡವಂಸ್ ಅಂತಾನೆ ಒಂದು ಹೆಸರುವಾಸಿ ಮಾಡಿದಂಥವ್ರು. ಅವರ ಮಗ ಹರ್ಷನನ್ನ ನೀವಂತೂ ನೋಡೇ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತಾರಂತ. ಎಲ್ಲಿ ಹೋದ್ರು ತಂದೆ ಜೊತೆಯೇ ಓಡಾಡ್ತಾರೆ, ತಂದೆ ಜೊತೆಯೇ ಇರ್ತಾರೆ. ಇನ್ನು ಒಂದಷ್ಟು ಮೀಡಿಯಾಗಳಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ವಿಷಯ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಖ್ಯಾತಿಯ ಸತೀಶ್ ಕ್ಯಾಡಬಮ್ಸ್ ಅವರ ಮಗನ ಸಿನಿಮಾಗೆ ನಾಯಕ ನಟಿ ರಚಿತಾ ರಾಮ್ ಏನಿದ್ದಾರೆ, ಡಿಂಪಲ್ ಕ್ವೀನ್ ಅವರಿಗೆ 1 ಕೋಟಿ ಆಫರ್ ಕೊಟ್ಟು ಸಿನಿಮಾಗೆ ಆಫರ್ ಮಾಡಿದ್ರಂತೆ. ಆ ವಿಚಾರ ಏನು? ಎಸ್, ಬಿಗ್ ಬಾಸ್ ಖ್ಯಾತಿಯ ಡಾಕ್ ಸತೀಶ್ ಅವರ ಮಗ ಹರ್ಷ ಅವರನ್ನ ನಾಯಕನನ್ನಾಗಿ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ. ಹರ್ಷಾಗಿ ನಾಯಕಿಯಾಗಿ ನಟಿ ರಚಿತಾ ರಾಮ್ಗೆ 1 ಕೋಟಿ ರೂಪಾಯಿ ಆಫರ್ ನೀಡಲಾಗಿದೆ ಎಂಬ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಟಾಕ್ ಆಗಿದೆ. ಬಿಗ್ ಬಾಸ್ ನಿಂದ ಫೇಮಸ್ ಆಗಿರೋ ಡಾಕ್ ಸತೀಶ್ ಹೇಗಾದ್ರೂ ಮಾಡಿ ತಮ್ಮ ಹೊಸ ಹೆಸರು ಚಾಲ್ತಿಯಲ್ಲಿರಬೇಕು ಅಂದ್ಕೊಂಡು ಒಂದಲ್ಲ ಒಂದು ರೀತಿಯಾದಂತಹ ಮನಸ್ಸಿಗೆ ಬಂದಂತಹ ಮಾತನಾಡ್ತಾರೆ. ಅವರಿಗೆ ಬಾಯಿಗೆ ಬಂದದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿ ಹೇಳ್ತಾ ಅವರ ಮಾತು ಅಥವಾ ಅವರ ಸ್ಟೈಲ್ ನಿಂದಲೇ ಗುರುತಿಸ್ಕೊಂಡಂಥವ್ರು. ಕೋಟಿ ಅನ್ನುವಂಥ ವಿಚಾರವನ್ನ ಅವ್ರ ಬಾಯಲ್ಲಿ ನೀವು ಕೇಳ್ತಾ ಇರ್ತೀರಾ ಪದೇ ಪದೇ, ನಾನು ಕೋಟಿ 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 ಅಂತ. ಡಾಕ್ ಸತೀಶ್ ತಾವು ಅಂದುಕೊಂಡಷ್ಟು ಫೇಮಸ್ ಆಗಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಇನ್ನು ಸುದೀಪ್ ಅವರ ಬಗ್ಗೆ ಕೂಡ ಮಾತನಾಡಿ ವಿವಾದ ಸೃಷ್ಟಿಸ್ಕೊಂಡ್ರು. ಇದೀಗಾಗಲೇ ಕೇಸ್ ಕೂಡ ಹಾಕಿಸ್ಕೊಂಡಿದ್ದಾರೆ ಅದರ ಮೇಲೆ. ಸದ್ಯ ಅಷ್ಟಕ್ಕೂ ಡಾಕ್ ಸತೀಶ್ ಅವರಿಗೆ ಜೈಲು ಹೊಸದೇನಲ್ಲ, ಈಗಾಗಲೇ ಫ್ಯಾಮಿಲಿ ಮ್ಯಾಟರ್ ನಲ್ಲಿ ಜೈಲು ವಾಸ ಮಾಡಿದ್ರಂತೆ. ಈ ಬಗ್ಗೆ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಡ್ತಾರೆ. ಜೈಲು ವಾಸ ಇದೇನು ನನಗೆ ಹೊಸದಲ್ಲ, ಇಲ್ಲಿಗಿಂತ ಅಲ್ಲೇ ಚೆನ್ನಾಗಿರುತ್ತೆ, ಇನ್ನು ರಾಜ್ಯಾತೀತ ಹೇಗೆ ಪಡ್ಕೊಳ್ಬೇಕು ಒಳಗಿದ್ದು ಅನ್ನೋದು ಕೂಡ ನಂಗೆ ಗೊತ್ತು ಅಂತ ಕೂಡ ನೇರವಾಗಿ ಸಂದರ್ಶನದಲ್ಲಿ ಮಾತನಾಡ್ತಾರೆ. ಆದ್ರೆ ಇದೀಗ ಸುದ್ದಿ ಮಾಡ್ತಿರೋದು ಡಾಕ್ ಸತೀಶ್ ಅಲ್ಲ, ಅವರ ಬದಲಿಗೆ ಅವರ ಮಗ. ಇದಾಗ್ಲೇ ಡಾಕ್ ಸತೀಶ್ ಮತ್ತು ಮಗನನ್ನ ವಿಶ್ವದ ನಂಬರ್ 2 ನಾಯಕನಾಗಿ ಮಾಡುವ ಘೋಷಣೆ ಮಾಡಿದ್ರು. ಆದ್ರೆ ನಂಬರ್ 1 ಯಾರು ಅಂತ ಕೇಳೋದಾದ್ರೆ ಗೊತ್ತಿಲ್ಲ. ಆದ್ರೆ ಯಾಕೆ ಡಾಕ್ ಸತೀಶ್ ನಂಬರ್ 2 ಮಾಡಿದ್ರು ಅಂತಂದ್ರೆ, ಆತನಿಗೆ ಚಿಕ್ಕ ವಯಸ್ಸಿಗೆ ಕೊಬ್ಬು ಬರಬಾರದು ಅಂತೇಳಿ ಈ ರೀತಿಯಾಗಿ ವಿಶ್ವದ 2ನೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದ್ರು. ಇದಕ್ಕೆ ತಕ್ಕಂತೆ ಈಗ ಅವರ ಅಭಿಮಾನಿಗಳು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹರ್ಷ ಅವರಿಗೆ ನಾಯಕಿಯಾಗಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ನಟಿಸ್ತಿದ್ದಾರೆ ಎನ್ನುವ ಪೋಸ್ಟ್ ಹರಿದಾಡ್ತಾ ಇದೆ. ಇನ್ನು ತಮ್ಮ ಮಗ ಕ್ಲಿಕ್ ಆಗಬೇಕು ಅಂತ ರಚಿತಾ ರಾಮ್ ನಾಯಕಿಯಾಗಿ ಬಂದ್ರೆ ಡಾಕ್ ಸತೀಶ್ ಹೇಳಿದಂತೆ ಮಗ ಕ್ಲಿಕ್ ಆಗ್ತಾರೆ ಅಂತ ಅದಕ್ಕಾಗಿಯೇ ಚಿತ್ರತಂಡ ರಚಿತಾ ರಾಮ್ ಅವರಿಗೆ 1 ಕೋಟಿ ರೂಪಾಯಿಯನ್ನ ಆಫರ್ ಕೊಟ್ಟು ಬುಕ್ಕಿಂಗ್ ಮಾಡುವ ಸಾಧ್ಯತೆ ಇದೆ ಅನ್ನೋ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಬಟ್ ಇದ್ರ ಬಗ್ಗೆ ಎಲ್ಲೂ ರಚಿತಾ ರಾಮ್ ಆಗ್ಲಿ ಅಥವಾ ಸಿನಿಮಾ ತಂಡದಿಂದ ಎಲ್ಲೂ ಒಂದು ಪೋಸ್ಟ್ ಹೊರಗಡೆ ಬಂದಿಲ್ಲ. ಆದ್ರೆ ಇದು ಅಭಿಮಾನಿಗಳ ಮಧ್ಯ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಕ್ಕಂತ ಒಂದು ಚರ್ಚೆ. ಸದ್ಯ ಅದು ನಿಜ ಆಗಿದ್ರೆ ಗೊತ್ತಿಲ್ಲ, ರಚ್ಚು ಅವರೇ ಅನೌನ್ಸ್ ಮಾಡ್ತಾರೆ, ಇಲ್ಲ ಗೊತ್ತಿಲ್ಲ, ಅದು ಗಾಸಿಪ್ ಆಗಿದ್ರು ಕೂಡ ಒಂದು ರೀತಿಯಾದಂತಹ ಟಾಕ್ ನಡೀತಾ ಇದೆ. ಇದು ನಿಜಾನೋ ಸುಳ್ಳೋ ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕಾಗಿರೋದು ರಚ್ಚು ಹಾಗೆ ಟೀಮ್. ಸೊ ಮುಂದೇನಾಗುತ್ತೆ ಕಾದು ನೋಡೋಣ.